ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇದು ಬಂದು ಭಾನುವಾರ ಬೆಳಗ್ಗೆ ಟೈಮಲ್ಲಿ 8:30 ಆಗಿದೆ. ಈಗ ಟೀ ಕುಡಿಬೇಕನ್ನಿಸ್ತಿದೆ ಫ್ರೆಂಡ್ಸ್. ಮನೇಲಿ ಹಾಲು ಇತ್ತು, ಅದು ಒಡೆದೋಯ್ತು. ಸೊ ಅದಕ್ಕೆ ಹಾಲು ತೊಗೊಂಬರೋಣ ಅಂತ ಹೋಗಿದ್ದೆ. ಸೊ ಫೈನಲಿ ಹಾಲು ತೊಗೊಂಡು ಮ್ಯಾಕ್ಸಿಗೆ ಬಿಸ್ಕೆಟ್ ತೊಗೊಂಡು ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಈಗ ಹಾಲು ತೊಗೊಂಬಂದು ಟೀ ಮಾಡಿದ್ದೆ. ಸೊ ಅದ್ರ ಜೊತೆ ಹಾಗೆ ಪಾರ್ಲೆಜಿ ಬಿಸ್ಕೆಟ್ ಕೂಡ ತೊಗೊಂಬಂದಿದ್ದೆ. ಸೊ ಚೆನ್ನಾಗಿರುತ್ತೆ ಪಾರ್ಲೆಜಿ ಬಿಸ್ಕೆಟು. ಆಮೇಲೆ ನಮ್ಮ ಮನೆಯವರು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವೈರಲ್ ಆಗ್ತಾಯಿದೆ ಗರ್ ಸೋಪು. ಸೊ ಅದಕ್ಕೆ ಅದನ್ನು ಕೂಡ ಜೆಪ್ಟೋಯಿಂದ ತರಿಸಿದ್ರು. ಆಮೇಲೆ ನಾಷ್ಟಕ್ಕೆ ಬಂದುಬಿಟ್ಟು ಗಂಜಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ನಮ್ಮ ಮನೆಯವರು ಹೊರಗಡೆ ಹೋಗ್ತೀನಿ ಇವತ್ತು, ಫಂಕ್ಷನ್ ಇದೆ ಯಾವುದು ಅಂತಂದಿದ್ರು. ಸೊ ಅದಕ್ಕೆ ನಾನು ಮಾತ್ರ ಗಂಜಿ ಮಾಡ್ಕೊಂಡಿದ್ದೆ. ಆಮೇಲೆ ಅವ್ರು 12 ಗಂಟೆ ಹಂಗೆ ಗಂಜಿಗೆ ಮೊಸರು ಕೊಡು ಅಂತಂದರು. ಸೊ ಅದನ್ನು ಹಾಕ್ಕೊಟ್ಟೆ ಅವ್ರಿಗೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಭಾನುವಾರ. ಸೊ ಟೈಮ್ ಬಂದು ಮಧ್ಯಾಹ್ನ ಆಗಿದೆ. ಸೊ ಇವತ್ತು ಮಧ್ಯಾಹ್ನ ನಮ್ಮ ಮನೆಯವ್ರು ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಒಬ್ಬಳೇ ಅಲ್ವಾ ಅಂದ್ಕೊಂಡಿದ್ದು, ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ. ಸೊ ಈಗ ಸಡನ್ ಪ್ಲ್ಯಾನ್ ಆಯಿತು. ಸೊ ನಾನು ಹೋಗ್ತಾಯಿದ್ದೀನಿ ಅಂತ ಈಗ ರೆಡಿಯಾಗಿದ್ದೀನಿ. ಟೈಮ್ ಬಂದು 1 ಗಂಟೆ ಆಗಿದೆ. ಸೊ ಬನ್ನಿ ಬೇಗ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬರೋಣ. ಆಗಿರೋದ್ರಿಂದ ಏನೂ ಮಾಡಿರಲಿಲ್ಲ ಫ್ರೆಂಡ್ಸ್. ಬರೀ ಗಂಜಿ ಮಾಡ್ಕೊಂಡಿದ್ದೆ. ಹಾಗೆ ಬೆಳಗ್ಗೆಗೆ ಬಂದುಬಿಟ್ಟು ಟೀ ಮಾಡ್ಕೊಂಡಿದ್ವಲ್ಲ, ಟೀ ಕುಡಿದ್ರೆ ಊಟ ತಿನ್ನೋಕ್ಕಾಗಲ್ಲ. ಆಮೇಲೆ ಗಂಜಿ ಮಾಡ್ಕೊಂಡಿದ್ವಿ. ಸೊ ನಾನು ನೈಟದು ರೈಸ್ ಮಿಕ್ಕಿತ್ತು ಅಂತ ಒಂದು ಎಗ್ ಹಾಕಿ ಎಗ್ ರೈಸ್ ಮಾಡ್ಕೊಂಡಿದ್ದೆ. ಸೊ ಅದು ಹಾಗೆ ಇದೆ, ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಈಗ ಹಾಗೆ ಇದೆ. ಈಗ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಫಂಕ್ಷನ್ ಹೋಗ್ತಾಯಿದ್ದೀವಿ. ಸೊ ಗಾಡಿ ಈಚೆ ಹಾಕಿ 5 ನಿಮಿಷ ಆಯಿತು, ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಬನ್ನಿ, ಅವ್ರು ಬಂದಿದ್ದು ಹೋಗೋಣ ಬೇಗ. ಈಗ ಬೇಕ್ರಿಗೆ ಬಂದಿದ್ದೀವಿ. ನಮ್ಮ ಮನೆಯವ್ರಿಗೆ ಸ್ಪ್ರೈಟ್ ಬೇಕಂತೆ. ಸೊ ಅದಕ್ಕೆ ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಫೈನಲಿ ಹೊರಡ್ತಾ ಇದ್ದೀವಿ. ಟೈಮ್ ಬಂದು ಆಲ್ರೆಡಿ 1:30 ಆಗಿದೆ. ಸೊ ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೇ ನಮ್ಮ ಊರು ಹತ್ರನೇ ಇರೋದು ಫ್ರೆಂಡ್ಸ್, ಬೇಗ ಹೋಗಿ ಬಂದುಬಿಡ್ಬೋದು. ಸೊ ಫೈನಲಿ ರೀಚ್ ಆದ್ವಿ. ಆಮೇಲೆ ನನಗೆ ಗೊತ್ತಿರೋರ ಜೊತೆ ಊಟಕ್ಕೆ ಕೂತ್ಕೊಂಡೆ. ಆಮೇಲೆ ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ ಜೊತೆ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಸೊ ಹಾಯ್ ಫ್ರೆಂಡ್ಸ್, ಈಗ ತಾನೇ ಹೋಗಿ ಫಂಕ್ಷನ್ ಮುಗಿಸ್ಕೊಂಡೆಲ್ಲ ಬಂದಿದ್ದಾಯಿತು. ಸೊ ನಾನ್ ವೆಜ್ ಫಂಕ್ಷನ್ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಈಗ ಟೈಮ್ ಬಂದು 3:15 ಆಗಿದೆ. ಸೊ ಇವತ್ತು ಮೊನ್ನೆ ತಾನೇ ನಮ್ಮ ಮನೆಯವರು ಕ್ಯಾರೆಟ್ ಹಲ್ವಾ ಮಾಡಿದರು. ಸೊ ಇವತ್ತು ಕೂಡ ಕ್ಯಾರೆಟ್ ಕಡಿಮೆ ಇತ್ತು ಅಂತ, ಕೆಜಿ 20 ರೂಪಾಯಿ ಅಷ್ಟೇ ಕ್ಯಾರೆಟು. ಸೊ ಅದಕ್ಕೆ ತರಿಸ್ತಾ ಇದ್ದಾರೆ. ಸೊ ನಾನು ಡಯಟ್ ಮಾಡ್ದಂಗೆ ಫ್ರೆಂಡ್ಸ್, ನಾನು ಮಾಡಿಕೊಟ್ಮೇಲೆ ತಿನ್ನೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕ್ಯಾರೆಟ್ ಹಲ್ವಾ ನನಗೆ ತುಂಬ ಇಷ್ಟ, ನನಗೋಸ್ಕರನೇ ಅವ್ರು ಮಾಡ್ತಿರೋದು. ಸೊ ಇವತ್ತು ಕ್ಯಾರೆಟ್ ತರಿಸಿದ್ದಾರೆ. ಆಲ್ರೆಡಿ ಅರ್ಧ ಎಲ್ಲ ತುರಿಬಿಟ್ಟಿದ್ದಾರೆ. ಸೊ ಇನ್ನೊಂದು 5-6 ಇದೆ. ಅಷ್ಟರಲ್ಲಿ ಟೈಮ್ ಆಗಿತ್ತು ಫಂಕ್ಷನ್ಗೆ. ಸೊ ಹೋಗೋಣ ಅಂತ ಹೊರಟಿದ್ದು. ಸೊ ಈಗ ಅವ್ರನ್ನ ಡ್ರಾಪ್ ಮಾಡಿ ಹೋಗಿದ್ದಾರೆ. ಇನ್ನೊಂದು 5 ನಿಮಿಷ ಅವ್ರು ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ನಾನು ರೆಡಿ ಆಗ್ತೀನಿ. ಆಮೇಲೆ ಅವ್ರು ಬಂದು ಮತ್ತೆ ಕ್ಯಾರೆಟ್ ಎಲ್ಲ ತುರಿವಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ. ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಹೇಳ್ದಂಗೆ ನಂದು ಇನ್ಸ್ಟಾಗ್ರಾಮ್ ಹೊಸ ಅಕೌಂಟಲ್ಲಿದೆ, ಈಸಿ ಕಿಚನ್ 938 ಅಂತ. ಸೊ ಅದನ್ನು ಹೋಗಿ ಫಾಲೋ ಮಾಡ್ಕೊಳ್ಳಿ. ಈಸಿಯಾಗಿರೋ ಫುಡ್ಸು, ಟಿಫನ್ಸ್, ಲಂಚ್ ಎಲ್ಲ ಅದರಲ್ಲಿ ನಾನು ಹಾಕ್ತಾ ಇರ್ತೀನಿ. ಸೊ ನೀವು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆ್ಯಂಡ್ ಟೇಸ್ಟಿಯಾಗಿ ರೆಸಿಪಿ ಮಾಡ್ಕೊಳ್ಬೋದು. ಹೋಗಿ ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಆಮೇಲೆ ಬಟ್ಟೆ ಹಾಕಿ ಹೋಗಿದ್ದೆ ಬೆಳಗ್ಗೆನೇ. ಸೊ ಅದು ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಆಗೋಗಿತ್ತು. ಸೊ ಸಡನ್ನಾಗಿ ಪ್ಲ್ಯಾನ್ ಆಯಿತು ನಾನು ಹೋಗೋದು ಅಂತ. ಇನ್ನು ನಾನು ರೆಡಿ ಆಗೋದೆ, ಏನು ಮಾಡೋದು ಅಂದ್ಕೊಂಡು ಫಸ್ಟು ಬಟ್ಟೆಗಳು ಹಾಗೆ ಬಿಟ್ಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಹೋದೆ. ಸೊ ಆಮೇಲೆ ಬಂದಿದ ತಕ್ಷಣ ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಬಿಸಿಲಿದೆ. ಸೊ ಅದಕ್ಕೋಸ್ಕರ. ಸೊ ಟೈಮ್ ಬಂದು ಆಲ್ರೆಡಿ 3 ಗಂಟೆ ಆಗಿದೆ ಫ್ರೆಂಡ್ಸ್. ಇನ್ನೊಂದು 2 ಅವರ್ ನಾನು ಬಿಸಿಲಲ್ಲಿ ಹಾಕಬೇಕು. ರಾತ್ರಿ ಎಲ್ಲ ಹೊರಗಡೆ ಬಿಡೋದಿಲ್ಲ, ಯಾಕಂದರೆ ಇಲ್ಲಿ ಈಚೆ ಕಡೆ ನಾಯಿ ಬರುತ್ತೆ. ಸೊ ಅದು ಬಂದು ಬಟ್ಟೆಗಳೆಲ್ಲ ಎಳ್ದಾಕ್ಬಿಡುತ್ತೆ ಅಂತ. ಫ್ರೆಂಡ್ಸ್, ಮೊನ್ನೆ ಬಂದು ಕಡಾಯಲ್ಲಿ ಮಾಡಿದ್ವಿ ಕ್ಯಾರೆಟ್ ಹಲ್ವಾ. ಸೊ ಇವತ್ತು ನಮ್ಮ ಮನೆಯವ್ರು ಕುಕ್ಕರಲ್ಲಿ ಮಾಡ್ತಾಯಿದ್ದಾರೆ. ಸೊ ನೋಡಿ ಎಷ್ಟು ಜ್ಯೂಸಿಯಾಗಿದೆ ಅಂತ. ಹೋದ ಸತಿ ಕೋವಾ ಹಾಕಿ ಮಾಡಿದ್ವಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿತ್ತು. ಸೊ ಈಗಲೂ ಕೋವಾ ಹಾಕಬೇಕು. ಸೊ ಕೋವಾ ಖಾಲಿ ಆಗಿತ್ತು ಫ್ರೆಂಡ್ಸ್. ಹೋದ ಸತಿ ಹಾಕಿದ್ದಲ್ಲ ಇಷ್ಟಿತ್ತು. ಅದಕ್ಕೆ ನಮ್ಮ ಮನೆಯವ್ರು ಈಗಲೂ ಮನೆ ತರಿಸಿದ್ದಾರೆ. ಸೊ ಕೋವಾ ಹಾಕಿ ಬೇಯಿಸ್ಕೊಂಡ್ರೆ ಮುಗೀತು ಕ್ಯಾರೆಟ್ ಹಲ್ವಾ. ನೋಡಿ ಎಲ್ಲ ಎಷ್ಟು ಜ್ಯೂಸಿಯಾಗಿದೆ. ನಮ್ಮ ಮನೆಯವರೇ ಮಾಡ್ತಿರೋದು ಫ್ರೆಂಡ್ಸ್. ಪಾಪ ಅವರೇ ಕಟ್ ಮಾಡಿ ಅವರೇ ತುರ್ಬಿ ಇಷ್ಟು 1.5 kg ಅವರೇ ಮಾಡ್ತಾಯಿದ್ದಾರೆ. ಸೊ ಟೈಮಿಂದ 6:30 ಆಗಿದೆ ಫ್ರೆಂಡ್ಸ್. ಈಗ ಕೋವಾ ಹಾಕ್ಬಿಟ್ಟು ಅವರೇ ಬಂದಾಕ್ತಾರೆ, ನಾನು ಹಾಕೋದಿಲ್ಲ, ಎಷ್ಟು ಹಾಕಬೇಕೋ ಏನೋ ಅಂದ್ಕೊಂಡು. ಸೊ ಫ್ರೆಂಡ್ಸ್, ಇಲ್ಲಿ ರಾತ್ರಿ ಊಟಕ್ಕೆ ಬೋಂಡ ಮಾಡ್ಕೊಂಡಿದ್ವಿ, ಅದ್ರ ಜೊತೆ ಬೇಳೆ ಸಾರು, ಸೊ ಮುದ್ದೆ, ರೈಸ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಒಳ್ಳೆ ಊಟ ಅಂದ್ಕೊಳ್ಳಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಿಚನ್ ಕ್ಲೀನ್ ಮಾಡೋದಕ್ಕೆ ಹೋದೆ. ಸೊ ಇವತ್ತಂತೂ ಕಿಚನ್ನು ಸಾಕಾಗೋಯ್ತು ಫ್ರೆಂಡ್ಸ್. ನನಗೆ ಒಂದು 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು ಕಿಚನಲ್ಲಿ ಓಡಾಡ್ಕೊಂಡು ಮಾಡೋದೇ ಆಯಿತು. ಸೊ ಕ್ಯಾರೆಟ್ ಹಲ್ವಾ ಕೂಡ ಮಾಡಬೇಕಿತ್ತಲ್ವ. ಸೊ ಅದು ಮಾಡೋಷ್ಟರಲ್ಲಿ ಒಂದು 1 hour ಟೈಮ್ ಹಿಡೀತು. ಸೊ ಅದಾದಮೇಲೆ ಬೋಂಡ ಮತ್ತು ಸಾಂಬಾರು, ರೈಸು, ಮುದ್ದೆ ಎಲ್ಲ ಮಾಡೋಷ್ಟರಲ್ಲಿ ಸಾಕಾಗಿತ್ತು. ಪಾತ್ರೆ ಅಂತೂ ನೋಡಿ ಎಷ್ಟೊಂದು ಬಿದ್ದಿದೆ. ಸೊ ಅದಕ್ಕೆ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ
ಊಟ ಮುಗ್ದಿದ ತಕ್ಷಣ ಸೊ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಸ್ಟವ್ ಎಲ್ಲ ಒರೆಸ್ಕೊಂಡು ಅದ್ರ ಕೆಳಗಡೆ ಎಲ್ಲ ಒರೆಸ್ಕೊಂಡು ಸೊ ಪಾತ್ರೆಗಳು ತೊಳ್ಕೊಳ್ತಾ ಇದ್ದೀನಿ. ಸೊ ನಾನು ಪಾತ್ರೆ ತೊಳಿತಾ ಇರಬೇಕಾದ್ರೆ ವಿಡಿಯೋ ಮಧ್ಯದಲ್ಲಿ ಆಫ್ ಆಗೋಗಿದೆ ಫ್ರೆಂಡ್ಸ್, ಯಾಕಂದರೆ ಸ್ಟೋರೇಜ್ ಫುಲ್ಲಾಗಿ ಅದು ಆಫ್ ಆಗೋಗಿದೆ. ಹಾಗೆ ಮೊನ್ನೆ ಕೂಡ ಮಾಡಿದ ಕ್ಯಾರೆಟ್ ಹಲ್ವ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್. ಅದು ಕೂಡ ಮಾಡಿದ ದಿನ ಮತ್ತು ಮಾರನೇ ದಿನ 2 ದಿನಕ್ಕೆ ಖಾಲಿಗೆ ಹೋಗಿತ್ತು. ಸೊ ಏನೂ ಗೊತ್ತಿಲ್ಲ, ಈ ನಡುವೆ ನನಗೆ ಇಷ್ಟ ಅಂದ್ಬಿಟ್ಟು ಕ್ಯಾರೆಟ್ ಹಲ್ವ ತುಂಬ ಮಾಡ್ತಾಯಿದ್ದಾರೆ, ಕಡಿಮೆಗೆ ಸಿಗ್ತಿದೆ ಅಂತ. ಮತ್ತು ಇವತ್ತು ಊಟಕ್ಕೆ ನೀವು ನೋಡ್ಬೋದಿತ್ತು. ಸೊ ನನಗೆ ಬೋಂಡ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಮ್ಮ ಮನೆಯವ್ರು ಬೋಂಡ ಕೂಡ ಅವರೇ ಮಾಡಿಕೊಟ್ಟಿದ್ದು ಬೋಂಡನ. ಸೊ ತುಂಬ ಚೆನ್ನಾಗಿತ್ತು. ನಾನು ಅದಕ್ಕೆ ಹೇಳೋದು ಫ್ರೆಂಡ್ಸ್, ನಾನು ಡಯಟ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಆಗೋದಿಲ್ಲ. ಸೊ ಮಾಡಿ ಕೊಡ್ತಾ ಇರ್ತಾರೆ ಸ್ವೀಟ್ಸು. ಸೊ ಅದು ಕೆಲ್ಸಕ್ಕೆ ಹೋಗಿ ಬರ್ತಾರೆ, ತಿಂದಿಲ್ಲ ಅಂದರೆ ಅದನ್ನು ಕೇಳ್ತಾರೆ, ಇವತ್ತಿನ್ನೂ ಖಾಲಿನೇ ಆಗಿಲ್ಲ ಯಾಕೆ ತಿಂದಿಲ್ವಾ ಅಂತ ಅಂದ್ಕೊಂಡು. ಸೊ ಪಾಪ ಪ್ರೀತಿಯಿಂದ ಮಾಡಿಕೊಡ್ತಾರೆ ಅಂತ ತಿಂದ್ಕೊಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಫೈನಲಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಸಿಂಕ್ ಕೂಡ ತೊಳೆದಿದ್ದಾಯಿತು. ಫ್ರೆಂಡ್ಸ್ ನೋಡಿದ್ರೆ ಈಗ ತಾನೇ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಸೊ ಪಾತ್ರೆ ತೊಳೆದಿದ್ದಂಗೆ ಫೋನ್ ಆಫ್ ಆಗಿದೆ, ಸ್ಟೋರೇಜ್ ಫುಲ್ ಆಯಿತು ಅಂತ. ಸೊ ಈಗ ತಾನೇ ಇರೋ ಬರೋದೆಲ್ಲ ಡಿಲೀಟ್ ಮಾಡಿದೆ. ಸೊ ಡಿಲೀಟ್ ಮಾಡ್ತೀವಲ್ಲ ಅದು ಕೂಡ ಡಿಲೀಟ್ ಇದರಲ್ಲಿರುತ್ತೆ. ಸೊ ಅಲ್ಲೋಗಿನೂ ಡಿಲೀಟ್ ಮಾಡಬೇಕು. ಸೊ ಅದನ್ನೀಗ ಡಿಲೀಟ್ ಮಾಡಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದಿದ್ದು, ಸಿಂಕೆಲ್ಲ ತೊಳೆದಿದ್ದಾಯಿತು. ಈಗ ನಮ್ಮ ಮನೆಯವ್ರಿಗೆ ಸೋಡಾ ಕೂಡ ಹಾಕ್ಕೊಟ್ಟಿದ್ದಾಯಿತು. ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಬ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್, ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮ ಯಾರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.